ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೆಳಗಿನ ತಿಂಡಿಗೆ ಕಡಲೆ ಬೀಜ ಗಟ್ಟಿ ಚಟ್ನಿ ಹಾಗೂ ಇಡ್ಲಿನ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಿಗೆ ನೀವು ನೋಡ್ತಾ ಇದ್ದೀರಾ, ಅದನ್ನು ಒಗ್ಗರಣೆ ಮಾಡಿದ್ದೀನಿ ಚಟ್ನಿಗೆ. ಇದು ಒಂದು ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಚಟ್ನಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಡ್ಲಿ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಣ್ಣ ಹೇಗೆ ರುಬ್ಬೋದನ್ನು ತೋರಿಸ್ತೀನಿ. ಮೊದಲು ಚಟ್ನಿ ಮಾಡೋಕ್ಕೆ ಕಡಲೆ ಬೀಜಗಳನ್ನ ಹುರ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹುರ್ಕೊಂಡು, ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, 1 ಸ್ಪೂನು ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ, ನೆನೆಸಿರೋ ಹುಣಸೆ ಹಣ್ಣಿನ ರಸ ಸಮೇತ ಹಾಕ್ಕೊಂಡಿದ್ದೀನಿ ನಾನು. ಹುರಿದಿರೋ ಕೆಂಪು ಮೆಣಸಿನ್ಕಾಯಿ, ಕಡಲೆ ಬೀಜ, ರುಚಿಗೆ ಉಪ್ಪು, ಇನ್ನೊಂದು ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ರುಬ್ಬಾದ್ಮೇಲೆ ಈ ರೀತಿ ಬರುತ್ತೆ. ಅದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ತುಪ್ಪದಲ್ಲಿ ಮಾಡ್ಕೊಂಡಿದ್ದೀನಿ. ತುಪ್ಪಕ್ಕೆ ಸಾಸಿವೆ, 1-2 ಕರಿಬೇವಿನೆಲೆ ಹಾಕಿ ಒಗ್ಗರಣೆ ಮಾಡಿಕೊಂಡೆ. ಸೊ ಚಟ್ನಿ ರೆಡಿ ಆಯಿತು. ಈಗ ಇಡ್ಲಿ ನೈಟೇ ರುಬ್ಬಿಟ್ಟಿದ್ದೆ, ಇಷ್ಟು ಗಟ್ಟಿಗೆ ಬಂದಿದೆ. ಇದಕ್ಕೆ ಉಪ್ಪಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಇಡ್ಲಿ ಅಷ್ಟೇ ಸಾಫ್ಟಾಗಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನೆಲ್ಲ ಹಾಕಿ ನೆನೆಸಿ ರುಬ್ಬೇಕಂತ. ಇದು ನೈಟ್ ರುಬ್ಬಿದ್ದೆ, ಚೆನ್ನಾಗಿ ಬಂದಿದೆ. ಸೊ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ. ಈಗ ಇಡ್ಲಿ ಪ್ಲೇಟ್ಗಳಿಗೆ ಬ್ರಷಿಂದ ಎಣ್ಣೆನ ಸವರಿ ಎಲ್ಲ ಪ್ಲೇಟ್ಗಳಿಗೂ ಒಂದೊಂದು ಸೌಟು ಸಂಪನ್ನ ಅದರಲ್ಲಿ ಹಾಕಿ ನಾನು ಬೇಯಕ್ಕಿಡ್ತೀನಿ. ಬೇಗ ಆಗುತ್ತೆ ಈ ತಿಂಡಿ, ಮಾತ್ರ ಬೇಗ ಆಗುತ್ತೆ. ಟಿಫನ್ ಯಾರಪ್ಪ ಮಾಡೋದು ಅನ್ನೋಂಗೆ ಏನಿರಲ್ಲ, ಬೇಗ ಆಗುತ್ತೆ ಈ ತಿಂಡಿ. ಟೇಸ್ಟಾಗಿರುತ್ತೆ, ಎಲ್ಲರೂ ತಿನ್ಕೋಬೋದು. ದೋಸೆಗಳಾದರೆ ಅಷ್ಟೇ ಸ್ಟವ್ ಮುಂದೆ ನಿಂತ್ಕೋಬೇಕು, ಇದೇನಿಲ್ಲ, 1-2 ಸಲ ಇಟ್ಬಿಟ್ರೆ ಕುಕ್ಕರಲ್ಲಿ ಆಯಿತು. ಚಟ್ನಿ ಮಾಡಿಕೊಂಡ್ರೆ ಸರಿ. ದಯವಿಟ್ಟು ಹೊಸ್ದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ವಿಡಿಯೋಗಳನ್ನ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡಿ. ನನ್ನ ನೋಡಿ, ವಿಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ. ಇಡ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಪ್ರೆಸ್ ಮಾಡ್ತಾಯಿದ್ದೀನಿ ನಾನು, ತುಂಬ ಮೃದುವಾಗಿರುತ್ತೆ. ಸೊ ನೀವು ಇಷ್ಟಪಟ್ಟು ತಿಂತೀರಾ, ಒಮ್ಮೆ ಟ್ರೈ ಮಾಡಿ. ನಾನು ಇದರಲ್ಲಿ ಚಟ್ನಿ ಮಾಡೋದನ್ನ ಚೆನ್ನಾಗಿ ತೋರಿಸಿದ್ದೀನಿ. ಸೊ ಚಟ್ನಿ ಜೊತೆ ಇಡ್ಲಿ ಸರ್ವ್ ಮಾಡ್ಕೊಂಡು ತಿನ್ನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ